Yes, my dear students, level 2, question number 34. Okay, question number 34. Super phosphate of lime is ಅಂತ ಕೇಳಿದಾರಪ್ಪ. ಓಕೆ, ಸೂಪರ್ ಫಾಸ್ಫೇಟ್ ಅಂತಕ್ಕಂಥದ್ದು. ಫಾಸ್ಫೇಟ್ ಅಂದ್ರೆ ನಿಮಗೆ PO4 ಗ್ರೂಪ್ ಇರುತ್ತೆ. ಸೂಪರ್ ಫಾಸ್ಫೇಟ್ ಅಂತ ಅಂದ್ರೆ ದ ಮಿಕ್ಸ್ಚರ್ ಆಫ್ phosphate group and gypsum. Okay, what is the molecular formula of gypsum? ಏನ್ gypsum ದ molecular formula CaSO4.2H2O ಅಂತ ಹೇಳ್ತೀರಾ. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಹಾಗಾದ್ರೆ ಸೂಪರ್ ಫಾಸ್ಫೇಟ್ ಆಫ್ ಲೈಮ್ ಅಂತಕ್ಕಂಥದ್ದು ಯಾವ್ದಾಗುತ್ತೆ? ಫಾರ್ಮುಲಾ ಅಂತಕ್ಕಂಥದ್ದು CaH2PO4. ಓಕೆ, ಕ್ಯಾಲ್ಸಿಯಂ ಫಾಸ್ಫೇಟ್ ಮಿಕ್ಸ್ಚರ್ ಜೊತೆನಲ್ಲಿ ಜಿಪ್ಸಮ್ ಇರುತ್ತೆ. ಅರ್ಥ ಆಗ್ತಿದೆಯಾ ಹಾಗಾದ್ರೆ? 2CaSO4.2H2O. Okay, this is the chemical composition of which one? Super phosphate of lime. Super phosphate of lime. Okay, ಹಾಗಾದ್ರೆ ಆಪ್ಷನ್ 4 is the correct answer. ಆಪ್ಷನ್ 4 ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 35. In N2O, dinitrogen oxide, the nitrogen distance pertains to option 1 nitrogen double bond, nitrogen triple bond, nitrogen single bond, and intermediate of N double bond N and N triple bond N ಅಂತ ಇದೆ. ಹಾಗಾದ್ರೆ ನಾವು N2O ಅಂತ ಬರೆದಾಗ ಅರ್ಥ ಮಾಡ್ಕೊಳ್ಳಿ, NNO ಅಂತ ಬರೀತೀವಿ ನೋಡಿ. ಅರ್ಥ ಆಗ್ತಿದೆಯಾ ಹಾಗಾದ್ರೆ? NNO ಅಂತಕ್ಕಂಥದ್ದು. ಇಲ್ಲಿ ನಿಮಗೆ ಡೈನೈಟ್ರೋಜನ್ ಅಂತ ತಗೊಂಡಾಗ ಇಲ್ಲಿ ಡಬಲ್ ಬಾಂಡ್ ಬರ್ಕೊಳ್ಳಿ. ಓಕೆ, 2 electrons 4 electrons. ಆಕ್ಸಿಜನ್ ಇದ್ರು 5 electrons ಅಂದ್ರೆ 10 electrons. ಆಕ್ಸಿಜನ್ ಹತ್ರ 6 electrons. ಟೋಟಲಿ ನೀವೇನ್ ಬ್ಯಾಲೆನ್ಸ್ ಮಾಡಿ ಆಕ್ಟೇಟ್ ರೂಲ್ ನ ಬ್ಯಾಲೆನ್ಸ್ ಮಾಡಿ ಮಕ್ಕಳು. ಓಕೆ, ಇಲ್ಲಿ ನೀವು ಡಬಲ್ ಬಾಂಡ್ ಏನಾದರೂ ಕೊಟ್ಟಾಗ 2 electrons 4 6 8 2 4 6 8 2 electrons 4 electrons 2 4 6 8 10 12 14 16 10 plus 6 ಸರಿನಾ 16 electrons ಆಗುತ್ತೆ ನೋಡಿ. 2 4 6 8 10 12 14 16. ಓಕೆ, ಆಲ್ ದ 3 ಎಲಿಮೆಂಟ್ ವಿಚ್ ಕ್ಯಾನ್ ಒಬೇಸ್ ಆಕ್ಟೇಟ್ ರೂಲ್. ಇಲ್ಲಿ ನಿಮಗೆ ನೈಟ್ರೋಜನ್ ಮಧ್ಯೆ ಡಬಲ್ ಬಾಂಡ್ ಬರ್ತಾ ಇದೆ. ಓಕೆ, ದಿಸ್ ಲೋನ್ ಪೇರ್ ಎಲೆಕ್ಟ್ರಾನ್ ಶಿಫ್ಟೆಡ್ ದಿಸ್ ಸೈಡ್, ಈ ಕಡೆ ಶಿಫ್ಟ್ ಆದಾಗ ನಿಮ್ಗೆ ಏನ್ ಬರುತ್ತೆ? ನೈಟ್ರೋಜನ್ ಟ್ರಿಪಲ್ ಬಾಂಡ್ ಆಗುತ್ತೆ. ಇಲ್ಲಿ ಸಿಂಗಲ್ ಬಾಂಡ್ ಆಗುತ್ತೆ. ದಿಸ್ ಲೋನ್ ಪೇರ್ ಎಲೆಕ್ಟ್ರಾನ್ ಶಿಫ್ಟೆಡ್ ದಿಸ್ ಸೈಡ್. ಹಾಗಾದ್ರೆ ನಿಮಗೆ ರೆಸೊನೆನ್ಸ್ ಸ್ಟ್ರಕ್ಚರ್ ಬರೆದಾಗ ಇಟ್ ಇಂಟರ್ಮೀಡಿಯೇಟ್ ಆಫ್ N ಡಬಲ್ ಬಾಂಡ್ N ಅಂಡ್ N ಟ್ರಿಪಲ್ ಬಾಂಡ್ N ಅಂತಕ್ಕಂಥದ್ದು. ಓಕೆ, N2O, the nitrogen distance pertains to ಇಂಟರ್ಮೀಡಿಯೇಟ್ ನೈಟ್ರೋಜನ್ ಡಬಲ್ ಬಾಂಡ್ ಮತ್ತೆ ನೈಟ್ರೋಜನ್ ಟ್ರಿಪಲ್ ಬಾಂಡ್ ಇರುತ್ತೆ. ಸೊ ಆಪ್ಷನ್ 4 is the correct answer. Okay, question number 36. What is not true for N2O5 nitrogen pentoxide? It is anhydride of nitric acid. It is structurally similar to P2O5. In solid state, it exists as NO2 plus NO3 minus. It can be prepared by heating P2O5 and HNO3. Okay, ಹಾಗಾದ್ರೆ ನೈಟ್ರೋಜನ್ ಪೆಂಟಾಕ್ಸೈಡ್ ಈಸ್ ನಾಟ್ ಟ್ರೂ ಫಾರ್ ಅಂತ ಇದೆ. ಓಕೆ, ಇಟ್ ಈಸ್ ಅನೈಡ್ರೈಡ್ ಆಫ್ HNO3, ಕರೆಕ್ಟ್ ಸ್ಟೇಟ್ಮೆಂಟ್. ಇನ್ ಸಾಲಿಡ್ ಸ್ಟೇಟ್ ಇಟ್ ಕ್ಯಾನ್ ಎಕ್ಸಿಸ್ಟ್ NO2 ಪ್ಲಸ್ ಅಂಡ್ NO3 ಮೈನಸ್. N2O5 ಅಂತಕ್ಕಂಥದ್ದು ಸಾಲಿಡ್ ಸ್ಟೇಟ್ ನಲ್ಲಿ NO2 ಪ್ಲಸ್ ಮತ್ತೆ NO3 ಮೈನಸ್ ಸ್ಟೇಟ್ ನಲ್ಲಿ ಎಕ್ಸಿಸ್ಟ್ ಇರುತ್ತೆ. ಇಟ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ದ ಹೀಟಿಂಗ್ ಆಫ್ P2O5 ಅಂಡ್ ಈ P2O5 ಸರಿನಾ HNO3 ಜೊತೆ ನಾವು ಟ್ರೀಟ್ ಮಾಡಿದಾಗ N2O5 ಅಂತಕ್ಕಂಥ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಓಕೆ, ಇದು ಕೂಡ ಕರೆಕ್ಟ್ ಇದೆ. ಹಾಗಾದ್ರೆ ಈ ಒಂದು ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ಇಟ್ ಈಸ್ ಅನೈಡ್ರೈಡ್ ಆಫ್ HNO3, ಅದು ಕೂಡ ಕರೆಕ್ಟ್ ಇದೆ. ಹಾಗಾದ್ರೆ ಇಟ್ ಈಸ್ ಸ್ಟ್ರಕ್ಚರಲಿ ಸಿಮಿಲರ್ ಟು P2O5. ಹಾಗಾದ್ರೆ ನೈಟ್ರೋಜನ್ ಪೆಂಟಾಕ್ಸೈಡ್ ಮತ್ತೆ P2O5 ಫಾಸ್ಫರಸ್ ಪೆಂಟಾಕ್ಸೈಡ್ ಸ್ಟ್ರಕ್ಚರ್ ಅಂತಕ್ಕಂಥದ್ದು
ಏನಿರೋದಿಲ್ಲ, ಸಿಮಿಲರ್ ಇರೋದಿಲ್ಲ. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ದ ಸ್ಟ್ರಕ್ಚರ್ ಆಫ್ N2O5 ಅಂಡ್ P2O5 ಆರ್ ಸ್ಲೈಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಹಾಗಾದ್ರೆ ಆಪ್ಷನ್ 2 ಅಂತಕ್ಕಂಥದ್ದು, ಆಪ್ಷನ್ 2 ಈಸ್ ದ ಕರೆಕ್ಟ್ ಆನ್ಸರ್ ಮಕ್ಕಳ. ಓಕೆ, ಕ್ವಶನ್ ನಂಬರ್ 36, ಇಟ್ ಈಸ್ ಸ್ಟ್ರಕ್ಚರಲಿ ಸಿಮಿಲರ್ ಟು P2O5 ಅಂತ ಇದೆ. ಹಾಗಾದ್ರೆ ಆಪ್ಷನ್ 2 ಅಂತಕ್ಕಂಥದ್ದು. ಓಕೆ, question number 37. Question number 37. In the compound of the type POX3, phosphorus oxy trichloride, phosphorus atom show multiple bonding of the type. Okay, P pi P pi, P pi P pi, D pi D pi, P pi D pi, ನೋ ಮಲ್ಟಿಪಲ್ ಬಾಂಡಿಂಗ್ ಅಂತ ಇದೆ. ನೋ ಮಲ್ಟಿಪಲ್ ಬಾಂಡಿಂಗ್. ಓಕೆ, ಈಗ ಫಾಸ್ಫರಸ್ ಆಕ್ಸಿ ಟ್ರೈಕ್ಲೋರೈಡ್ ಅಂತ ಹೇಳಿದಾಗ ನಿಮಗೆ ಸ್ಟ್ರಕ್ಚರ್ ಯಾವ ರೀತಿ ಬರ್ಕೋಬಹುದಪ್ಪ? ಜಸ್ಟ್ ಸ್ಪಿ ಡಬಲ್ ಬಾಂಡ್ ಎಕ್ಸ್ 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 ಅಂತ ಬರ್ಕೊಳ್ಳೋಣ. ಅರ್ಥ ಆಗ್ತಿದೆಯಾ? ಫಾಸ್ಫರಸ್ ಟ್ರೈ ಆಕ್ಸಿ ಕ್ಲೋರೈಡ್. ಇಲ್ಲಿ ನಿಮಗೆ ಫಾಸ್ಫರಸ್ ಮತ್ತೆ ಆಕ್ಸಿಜನ್ ಮಧ್ಯೆ ಏನಿದೆ? ಡಬಲ್ ಬಾಂಡ್ ಇದೆ. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಈ ಡಬಲ್ ಬಾಂಡ್ ಮಲ್ಟಿಪಲ್ ಬಾಂಡ್ ಇದೆ, ನೋ ಮಲ್ಟಿಪಲ್ ಬಾಂಡ್ ಆಗೋದಿಲ್ಲ. ಈಗ ಫಾಸ್ಫರಸ್ ಮತ್ತೆ ಆಕ್ಸಿಜನ್ ತಗೊಂಡಾಗ ನೈಟ್ರೋಜನ್ ಕೆನಾಟ್ ಎಕ್ಸ್ಟೆಂಡ್ ಅಪ್ ಟು 4 ಮ್ಯಾಕ್ಸಿಮಮ್ ಎಕ್ಸ್ಟೆಂಡ್ ಆಗೋದು. ಬಟ್ ಫಾಸ್ಫರಸ್ ಅಂತಕ್ಕಂಥದ್ದು ಪೆಂಟಾಹಲೈಡ್ ನ ಫಾರ್ಮೇಶನ್ ಆಗುತ್ತೆ. ಎನಿ ಆಟಮ್ ವಿಚ್ ಕ್ಯಾನ್ ಫಾರ್ಮ್ಸ್ ಪೆಂಟಾಹಲೈಡ್ ವಿಚ್ ಕಂಟೈನ್ಸ್ ಡಿ ಆರ್ಬಿಟಲ್ ಇರುತ್ತೆ. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ವೇಕೆಂಟ್ ಡಿ ಆರ್ಬಿಟಲ್ಸ್ ಇರುತ್ತೆ. ಹಾಗಾದ್ರೆ ನಿಮಗೆ ಡಿ ಪೈ ಅಂತಂದ್ರೆ ಫಾಸ್ಫರಸ್ ಪಿ ಇಂದನೂ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಅಂದ್ರೆ ನಿಮಗೆ ಇಲ್ಲಿ ಪಿ ಪೈ ಆಗೋದಿಲ್ಲ, ಡಿ ಪೈ ಆಗೋದಿಲ್ಲ. ಪಿ ಪೈ ಮತ್ತೆ ಡಿ ಪೈ ಮಲ್ಟಿಪಲ್ ಬಾಂಡ್ ನ ಫಾರ್ಮೇಶನ್ ಮಾಡುತ್ತೆ. ಮಲ್ಟಿಪಲ್ ಬಾಂಡ್. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಪಿ ಪೈ ಡಿ ಪೈ ಮಲ್ಟಿಪಲ್ ಬಾಂಡ್ ಅಂದ್ರೆ ಫಾಸ್ಫರಸ್ ನಾವು ಎಕ್ಸ್ಟೆಂಡ್ ಮಾಡಿದಾಗ ಡಿ ಆರ್ಬಿಟಲ್ ಸಿಗೋದ್ರಿಂದ ನಮಗೆ ಪಿ ಪೈ ಡಿ ಪೈ ಮಲ್ಟಿಪಲ್ ಬಾಂಡ್ ಅಂತಕ್ಕಂಥದ್ದು. ಬಟ್ ನೈಟ್ರೋಜನ್ ಅಂತ ತಗೊಂಡಾಗ ಓನ್ಲಿ ಪಿ ಪೈ ಬಟ್ ಅದರ್ ಎಲಿಮೆಂಟ್ಸ್ ಆಫ್ ದ ಗ್ರೂಪ್ 15 ವಿಚ್ ಕ್ಯಾನ್ ಶೋಸ್ ಪಿ ಪೈ ಡಿ ಪೈ ಬಾಂಡಿಂಗ್. ಸೊ ಆಪ್ಷನ್ 3 ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 38. ವಾಟ್ ಈಸ್ ನಾಟ್ ಅಪ್ಲಿಕಬಲ್ ಟು N2O4 ನೈಟ್ರೋಜನ್ ಡೈಆಕ್ಸೈಡ್, ಅಥವಾ ನೀವು ಅದನ್ನ ಡೈ ನೈಟ್ರೋಜನ್ ಟೆಟ್ರಾಕ್ಸೈಡ್ ಅಂತಾನೂ ಕೂಡ ಓದ್ಬೋದು. N2O4. ಓಕೆ, ಡೈ ನೈಟ್ರೋಜನ್ ಟೆಟ್ರಾಕ್ಸೈಡ್. ಇಟ್ decolorizes on heating to room temperature. It develops paramagnetism on heating. It is diamagnetic at low oxygen bonds. It has 4 nitrogen to oxygen bonds ಅಂತ ಇದೆ. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ವಾಟ್ ಈಸ್ ನಾಟ್ ಅಪ್ಲಿಕಬಲ್ ಇನ್ ಡೈನೈಟ್ರೋಜನ್ ಟೆಟ್ರಾಕ್ಸೈಡ್ ಅಂತಕ್ಕಂಥದ್ದು. ಹಾಗಾದ್ರೆ ಇಟ್ decolorizes on heating to room temperature. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ನಾವು ಡೈನೈಟ್ರೋಜನ್ ಟೆಟ್ರಾಕ್ಸೈಡ್ ಅಂತ ಹೇಳಿದಾಗ ಇದೇನಾಗುತ್ತೆ? ಇಟ್ decolorizes on heating to room temperature. ಹಾಗಾದ್ರೆ ಇದು ಅಪ್ಲಿಕಬಲ್ ಆಗುದಿಲ್ಲ. ಅಂದ್ರೆ ಹೀಟ್ ಮಾಡಿದಾಗ ಇದು ಡಿಕಲರೈಸಸ್ ಅಂತ ಹೇಳ್ತಾ ಇದ್ದಾರೆ, ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ನಾಟ್ ಅಪ್ಲಿಕಬಲ್, ಯಾವುದೇ ಕಾರಣಕ್ಕೂ ಇದು ಚೇಂಜ್ ಆಗೋದಿಲ್ಲ. ಸೊ ಆಪ್ಷನ್ 1 ಈಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 39. ವಿಚ್ ಒನ್ ಆಫ್ ದ ಆಸಿಡ್ ಈಸ್ ಎ ಡೈಬೇಸಿಕ್ ಆಸಿಡ್? ಓಕೆ, ಡೈಬೇಸಿಕ್ ಆಸಿಡ್ ಅಂತಕ್ಕಂಥದ್ದು H3PO3, H3PO2, HPO3, H3PO4. Which one of the acid is a ಡೈಬೇಸಿಕ್ ಆಸಿಡ್ ಅಂತಕ್ಕಂಥದ್ದು? ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಏನಪ್ಪ ಡೈಬೇಸಿಕ್ ಅಂತ ಹೇಳಿದಾಗ ನೋಡಿ, ಇಲ್ಲಿ ನಿಮಗೆ ಫಾಸ್ಫರಸ್ ಸೆಂಟ್ರಲ್ ಆಟಮ್ ಫಾಸ್ಫರಸ್ ಇದೆ, ಪಿ ಡಬಲ್ ಬಾಂಡ್ ಅಂತ ಬರ್ಕೊಂತೀರಾ, ಸರಿನಾ? ಇಲ್ಲಿ ನಿಮಗೆ ಯಾವ ರೀತಿ ಸ್ಟ್ರಕ್ಚರ್ ಬರೀಬೇಕಾದಪ್ಪ ಅಂದ್ರೆ OH, ಸರಿನಾ? OH H ಅಂತಕ್ಕಂಥದ್ದು
ಇದು ಸ್ಟ್ರಕ್ಚರ್ ಯಾವ್ದು H3PO4. ಇಲ್ಲಿ ನಂಬರ್ ಆಫ್ ಓ ಎಚ್ ಗ್ರೂಪ್ ಎಷ್ಟಿದೆ ನೋಡ್ಕೊಳ್ಳಿ. ನಂಬರ್ ಆಫ್ ಓ ಎಚ್ ಗ್ರೂಪ್ ಇರತಕ್ಕಂಥದ್ದು ನಾವು ಅದನ್ನ ಬೇಸಿಕ್ ಅಂತ ಹೇಳ್ತೀವಿ. ಎಷ್ಟು ಇದೆ? OH2 ಇದೆ. 2 ಅಂತ ಇರಿದಾಗ ಡೈ ಬೇಸಿಕ್. ಓಕೆ, H3PO4 ಅಂತ ಬರೆದಾಗ P ಡಬಲ್ ಬಾಂಡ್ O, ಸರಿನಾ? OH ನೋಡಿ. How many hydrogen atom? 1 2 3 hydrogen atom. Oxygen atom 1 2 3 4 central atom. ಹಾಗಾದ್ರೆ ಇದು ನಾವು ಡೈ ಬೇಸಿಕ್ ಅಂತ ಹೇಳೋದಿಲ್ಲ, ಟ್ರೈ ಬೇಸಿಕ್. ಅರ್ಥ ಆಗ್ತಿದೆ? ಹಾಗಾದ್ರೆ ಟ್ರೈ ಬೇಸಿಕ್ ಅಂತಕ್ಕಂಥದ್ದು. ಇದು ಮೋನೋ ಬೇಸಿಕ್, ಇದು ಮೋನೋ ಬೇಸಿಕ್. ಹಾಗಾದ್ರೆ ಡೈ ಬೇಸಿಕ್ ಅಂತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಆಪ್ಷನ್ 1 ಅಂತಕ್ಕಂಥದ್ದು ಡೈ ಬೇಸಿಕ್ ಆಗುತ್ತೆ. ಅರ್ಥಾಗಿ ನೀವು ಸ್ಟ್ರಕ್ಚರ್ ನೋಡ್ಕೊಂಡು ನಂಬರ್ ಆಫ್ ಓ ಎಚ್ ಗ್ರೂಪ್ ಕೌಂಟ್ ಮಾಡಿಬಿಟ್ರೆ ನಿಮಗೆ ಅದು ಡೈ ಬೇಸಿಕಾ, ಮೋನೋ ಬೇಸಿಕಾ, ಟ್ರೈ ಬೇಸಿಕಾ ಅಂತಕ್ಕಂಥದ್ದು ಈಸಿಯಾಗಿ ಗೊತ್ತಾಗುತ್ತೆ ಮಕ್ಕಳು. ಓಕೆ, ಕ್ವಶನ್ ನಂಬರ್ 40. Among guessed the trihalides of nitrogen, which one is least basic? ಓಕೆ, ಲೀಸ್ಟ್ ಬೇಸಿಕ್ ಇರತಕ್ಕಂಥದ್ದು ನೈಟ್ರೋಜನ್ ಟ್ರೈಫ್ಲೋರೈಡ್, ನೈಟ್ರೋಜನ್ ಟ್ರೈಕ್ಲೋರೈಡ್, ನೈಟ್ರೋಜನ್ ಟ್ರೈಬ್ರೋಮೈಡ್, ನೈಟ್ರೋಜನ್ ಟ್ರೈ ಅಯೋಡೈಡ್ ಅಂತ ಇದೆ ನೋಡಿ. ಅಮಾಂಗ್ ಎಸ್ ದ ಟ್ರೈಹ್ಯಾಲೈಡ್ ಆಫ್ ನೈಟ್ರೋಜನ್, ವಿಚ್ ಒನ್ ಈಸ್ ಲೀಸ್ಟ್ ಬೇಸಿಕ್. ಅರ್ಥ ಆಗ್ತಿದೆ? ಹಾಗಾದ್ರೆ ನಿಮಗೆ ಇಲ್ಲಿ ಡೌನ್ ದ ಗ್ರೂಪ್ ಹೋದಂಗೆಲ್ಲ ಪೀರಿಯಾಡಿಕ್ ಟೇಬಲ್ ನಲ್ಲಿ ಡೌನ್ ದ ಗ್ರೂಪ್ ಹೋದಂಗೆಲ್ಲ ಬೇಸಿಕ್ ಸ್ಟ್ರೆಂತ್ ಡಿಕ್ರೀಸ್ ಆಗುತ್ತೆ. ಅರ್ಥ ಆಗ್ತಿದೆ? ಹಾಗಾದ್ರೆ ಸರಿ, ಬೇಸಿಕ್ ಸ್ಟ್ರೆಂತ್ ಏನಾಗುತ್ತೆ ನಿಮ್ಗೆ ಇಲ್ಲಿ ಡೌನ್ ದ ಗ್ರೂಪ್ ಹೋದಂಗೆಲ್ಲ ಬೇಸಿಕ್ ಸ್ಟ್ರೆಂತ್ ಅಂತಕ್ಕಂಥದ್ದು ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಬೇಸಿಕ್ ಸ್ಟ್ರೆಂತ್ ಅಂತಕ್ಕಂಥದ್ದು ಇನ್ಕ್ರೀಸಸ್. ಅರ್ಥ ಆಗ್ತಿದ್ಯಾ? ಈಗ ನಾವು ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಅಂತ ತಗೊಂತೀವಿ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಅಂತ ತಗೊಂಡಾಗ ಡೌನ್ ದ ಗ್ರೂಪ್ ನಲ್ಲಿ ಹಾಗಾದ್ರೆ ಮ್ಯಾಕ್ಸಿಮಮ್ ಬೇಸಿಕ್ ಸ್ಟ್ರೆಂತ್ ಇರ್ತಕ್ಕಂಥದ್ದು NI3, ಲೀಸ್ಟ್ ಬೇಸಿಕ್ ಇರ್ತಕ್ಕಂಥದ್ದು NF3 ಅಂತಕ್ಕಂಥದ್ದು. ಸೊ ಆಪ್ಷನ್ 1 ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ. ಡೌನ್ ದ ಗ್ರೂಪ್ ಬೇಸಿಕ್ ಸ್ಟ್ರೆಂತ್ ಇನ್ಕ್ರೀಸ್ ಆಗೋದ್ರಿಂದ ಹಾಗಾದ್ರೆ ಲೀಸ್ಟ್ ಬೇಸಿಕ್ ಅಂತಕ್ಕಂಥದ್ದು ಯಾವುದು? NF3, ನೈಟ್ರೋಜನ್ ಟ್ರೈಫ್ಲೋರೈಡ್. ಓಕೆ, ಕ್ವಶನ್ ನಂಬರ್ 41. HNO3 plus P4O10 give rise to HPO3 ಪ್ಲಸ್ ಅಂತ ಕೊಟ್ಟಿದ್ದಾರಪ್ಪ. ಓಕೆ, ಕಾನ್ಸಂಟ್ರೇಟೆಡ್ HNO3 ನ P4O10 ಜೊತೆ ಟ್ರೀಟ್ ಮಾಡಿದಾಗ ದ ಪ್ರಾಡಕ್ಟ್ ಆಫ್ ಎ, ಹಾಗಾದ್ರೆ ಎ ಅಂತಕ್ಕಂಥ ಪ್ರಾಡಕ್ಟ್ ಏನಾಗಿದೆ? ದ ಪ್ರಾಡಕ್ಟ್ ಆಫ್ ಎ ಅಂತಕ್ಕಂಥದ್ದು ಅರ್ಥ ಆಗ್ತಿದೆ? ಹಾಗಾದ್ರೆ ದ ಪ್ರಾಡಕ್ಟ್ ಆಫ್ ಎ. ಓಕೆ, ಇಲ್ಲಿ ನಿಮಗೆ ಆಪ್ಷನ್ 1 N2O, ಆಪ್ಷನ್ 2 N2O5, ಆಪ್ಷನ್ 3 NO2, ಸರಿನಾ? ಆಪ್ಷನ್ 4 N2O5 ಇದೆ. ಆಪ್ಷನ್ 2 ನಲ್ಲಿ N2O3 ಬರ್ಕೊಂಡ್ರು, ಸರಿನಾ? ಇಲ್ಲಿ ನಿಮಗೆ ನೋಡಿ HNO3, ಸರಿನಾ? H ಇದೆ, ಇಲ್ಲೂ H ಇದೆ, ಸರಿನಾ? ಫಾಸ್ಫರಸ್ P4, ಫಾಸ್ಫರಸ್ ಅದು ಕೂಡ ಬಂದ್ಬಿಟ್ಟಿದೆ ನಿಮಗೆ. ಇಲ್ಲಿ ನಿಮಗೆ ಯಾವ್ದು ಕಾಂಪೌಂಡ್ ಫಾರ್ಮೇಶನ್ ಆಗಬೇಕು? ರಿಮೈನಿಂಗ್ ಕಾಂಪೌಂಡ್ ಯಾವ್ದು ಫಾರ್ಮೇಶನ್ ಆಗುತ್ತೆ? N2O ಇರುತ್ತಾ, N2O3 ಇರುತ್ತಾ, NO2 ಇರುತ್ತಾ, N2O5 ಇರುತ್ತಾ ಅಂತಕ್ಕಂಥದ್ದು. ಹಾಗಾದ್ರೆ ಈ ಎ ಅಂತಕ್ಕಂಥ ಸ್ಪೀಶೀಸ್ ಏನಾಗಿರುತ್ತಪ್ಪ ಅಂದ್ರೆ N2O5, ಡೈನೈಟ್ರೋಜನ್ ಪೆಂಟಾಕ್ಸೈಡ್ ಅಂತಕ್ಕಂಥದ್ದು. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಇಲ್ಲಿ ನಿಮಗೆ HNO3 ನ ಫಾಸ್ಫರಸ್ ಪೆಂಟಾಕ್ಸೈಡ್ ಜೊತೆ ಟ್ರೀಟ್ ಮಾಡಿದಾಗ ನಮಗೆ ಒಪ್ಟೇನ್ ಆಗ್ತಕ್ಕಂಥದ್ದೇನು? ನೈಟ್ರೋಜನ್ ಪೆಂಟಾಕ್ಸೈಡ್ ಅಂತಕ್ಕಂಥದ್ದು. ಸೊ ಆಪ್ಷನ್ 4 is the correct answer. Question number 42. PH3 phosphine produce smoky rings when it comes in contact with air. This is because it is inflammable. It combines with water vapor. It combines with nitrogen. It contains impurity of P2H4, phosphorus hydride ಅಂತಕ್ಕಂಥದ್ದು. ಹಾಗಾದ್ರೆ ಈ ಫಾಸ್ಫೀನ್ ಅಂತಕ್ಕಂಥದ್ದು ಏನ್ ಮಾಡ್ತಾ ಇದೆ? ಪ್ರೊಡ್ಯೂಸಸ್ ಸ್ಮೋಕಿ ರಿಂಗ್ಸ್ ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಹೇರ್. ಹಾಗಾದ್ರೆ ಈ ಫಾಸ್ಫೀನ್ ನ ನಾವೇನ ಜೊತೆ ಟ್ರೀಟ್ ಮಾಡಿದಾಗ
ಏರ್ ಜೊತೆ ಟ್ರೀಟ್ ಮಾಡಿದಾಗ, ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಏರ್ ನಥಿಂಗ್ ಬಟ್ O2 ಜೊತೆ ಟ್ರೀಟ್ ಮಾಡಿದಾಗ ಇಲ್ಲಿ ನಮಗೆ ಒಪ್ಟೇನ್ ಆಗ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಟ್ ಕಂಟೈನ್ಸ್ ಇಂಪ್ಯೂರಿಟಿ ಆಫ್ P2H4. ಅರ್ಥಾತ್ ಫಾಸ್ಫಿನ್ ನಾವು ಏರ್ ಜೊತೆ ಟ್ರೀಟ್ ಮಾಡಿದಾಗ ಅರ್ಥ ಆಗ್ತಿದೆಯಾ ಹಾಗಾದ್ರೆ ನಮಗೆ ಏನು ಒಪ್ಟೇನ್ ಆಗುತ್ತೆ? ಈ P2H4 ಅಂತಕ್ಕಂಥದ್ದು. ಅರ್ಥ ಆಗ್ತಿದೆಯಾ ಹಾಗಾದ್ರೆ? P2H4 ಅಂತಕ್ಕಂಥ ಒಂದು ಇಂಪ್ಯೂರಿಟಿ ಇರುತ್ತಂತೆ. ಹಾಗಾಗಿ ಇಂಪ್ಯೂರಿಟಿ ಇರೋದ್ರಿಂದ ಏನಾಗುತ್ತೆ? ಇಟ್ ಪ್ರೊಡ್ಯೂಸಸ್ ಸ್ಮೋಕಿ ರಿಂಗ್ಸ್. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ 4 ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಕ್ವಶನ್ ನಂಬರ್ 43. ಅಡಿಷನ್ ಆಫ್ ಕಾನ್ಸಂಟ್ರೇಟೆಡ್ HNO3 ಟು ಕಾನ್ಸಂಟ್ರೇಟೆಡ್ H2SO4 ಗಿವ್ ಅಂತ ಇದೆಯಪ್ಪ. ಕ್ವಶನ್ ನಂಬರ್ 43 ನೋಡಿ. ಕಾನ್ಸಂಟ್ರೇಟೆಡ್ HNO3 ನ ಕಾನ್ಸಂಟ್ರೇಟೆಡ್ H2SO4 ಜೊತೆ ಟ್ರೀಟ್ ಮಾಡಿದಾಗ ಅರ್ಥ ಆಗ್ತಿದೆಯಾ ಹಾಗಾದ್ರೆ ನಿಮಗೆ ಬರ್ತಕ್ಕಂಥ ರ್ಯಾಡಿಕಲ್ ಯಾವುದು ಅಂತ ಕೊಟ್ಟಿದ್ದಾರೆ. SO4 2- SO3 NO3- ಅಂಡ್ NO2+ ಅಂತಕ್ಕಂಥದ್ದು. ನೀವು ಫಸ್ಟ್ ಇಯರ್ನಲ್ಲೇ ನೀವು ಮೆಕ್ಯಾನಿಸಮ್ ನೋಡಿದಿರ ಮಕ್ಕಳೇ. ಯಾವುದು? ಬೆನ್ಝಿನ್ದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್, ನೈಟ್ರೇಷನ್ ಆಫ್ ಬೆನ್ಝಿನ್ ಅಂತಕ್ಕಂಥದ್ದು. ಅಲ್ಲಿ ಎಲೆಕ್ಟ್ರೋಫೈಲ್ ಯಾವುದು? NO2+. ನೈಟ್ರೇಷನ್ ಅಲ್ಲಿ ಯಾವಾಗಲೂ ಎಲೆಕ್ಟ್ರೋಫೈಲ್ ಏನಾಗಿರುತ್ತೆ? NO2+. ಹಾಗಾದ್ರೆ HNO3 ನ ಕಾನ್ಸಂಟ್ರೇಟ್ H2SO4 ಜೊತೆ ಟ್ರೀಟ್ ಮಾಡಿದಾಗ ನಮಗೆ ಒಪ್ಟೇನ್ ಆಗ್ತಕ್ಕಂಥದ್ದು NO2+. ಓಕೆ, ಪ್ಲಸ್ HSO4- ಓಕೆ, ಇಲ್ಲಿ ನಿಮಗೆ ಒಪ್ಟೇನ್ ಆಗ್ತಕ್ಕಂಥದ್ದು H2O ಅಂತಕ್ಕಂಥದ್ದು. ಇಷ್ಟು ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಹಾಗಾದ್ರೆ ನೈಟ್ರೋನಿಯಂ ಅಯಾನ್ ಅಂತಕ್ಕಂಥ ಕಾರ್ಬೋಕ್ಯಾಟಯಾನು ನೈಟ್ರೋನಿಯಂ ಅಯಾನ್ ಅಂತಕ್ಕಂಥ ಒಂದು ಎಲೆಕ್ಟ್ರೋಫೈಲು ಜನರೇಟ್ ಆಗುತ್ತೆ. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ 4 ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ,